ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಇನ್ಫಿನಿಕ್ಸ್ ಸ್ಮಾರ್ಟ್ 6 HD. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಇದು ಇನ್ಫಿನಿಕ್ಸ್ ಕಡೆಯಿಂದ ಬಂದಿರೋ ಒಂದು ಲೋ ಬಜೆಟ್ ಸ್ಮಾರ್ಟ್ ಫೋನ್ ಆಗಿದೆ. ಓಕೆ, ಸೊ ಒಂದು 6,500 ರೇಂಜ್ ಅಲ್ಲಿ ನೀವೇನಾದ್ರೂ ಸ್ಮಾರ್ಟ್ ಫೋನ್ ತಗೊಳ್ತೀರಾ ಅಂದ್ರೆ ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ನಾನು ಸಜೆಸ್ಟ್ ಮಾಡಬಹುದು. ಸೊ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ಸ್ಮಾರ್ಟ್ ಫೋನ್ ಒಳಗೆ ಹೇಗಿದೆ ಹಾಗೂ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು, ಇದರ ಸ್ಪೆಸಿಫಿಕೇಶನ್ಸ್ ಏನು, ಪ್ರೈಸ್ ಏನು, ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ, ವಿಡಿಯೋನ ನೀವು ಫುಲ್ ಆಗಿ ನೋಡಿ. ಬಾಕ್ಸ್ ನ ಓಪನ್ ಮಾಡಿದ್ದು ಈ ರೀತಿ ಸ್ಮಾರ್ಟ್ ಫೋನ್ ಅನ್ನು ನೋಡ್ಕೊಬಹುದು. ಇದನ್ನು ಆನ್ ಮಾಡಿ ಸೈಡ್ ಇಡೋಣ. ಓಕೆ, ನೆಕ್ಸ್ಟ್ ಬಾಕ್ಸ್ ನಲ್ಲಿ 10 ವಾಟ್ ನ ಚಾರ್ಜಿಂಗ್ ಅಡಾಪ್ಟರ್, ಮೈಕ್ರೋ USB ಚಾರ್ಜಿಂಗ್ ಕೇಬಲ್, ಸಿಮ್ ಇಂಜೆಕ್ಟಿಂಗ್ ಪಿನ್, ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್, ಎಕ್ಸ್ ಕ್ಲಬ್ ನ ವೆಲ್ಕಮ್ ಕಾರ್ಡ್ ಮತ್ತೆ ಒಂದು ಬ್ಯಾಕ್ ಕೇಸ್ ಅನ್ನ ನೋಡ್ಕೊಬಹುದು. ಇನ್ನೇ ಒಂದು ಸ್ಮಾರ್ಟ್ ಫೋನ್ ನ ಓವರ್ ವ್ಯೂ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6.6 ಇಂಚ್ ನ HD ಪ್ಲಸ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇದರಲ್ಲಿ 500 ನಿಟ್ಸ್ ನ ಒಂದು ಬ್ರೈಟ್ನೆಸ್ ಇದೆ. ಸೊ ನೀವು ಹೊರಗಡೆ ಏನಾದ್ರು ಫೋನ್ ಯೂಸ್ ಮಾಡ್ತಿದ್ರೆ ಅಂದ್ರೆ ಒಳ್ಳೆ ಒಂದು ಬ್ರೈಟ್ನೆಸ್ ಈ ಒಂದು ಫೋನ್ ನಲ್ಲಿ ನಿಮಗೆ ಸಿಗುತ್ತೆ. ಹಾಗೂ ಸೈಡ್ ನಲ್ಲಿ ನೋಡೋದಾದ್ರೆ ವಾಲ್ಯೂಮ್ ಕೀಗಳು ಮತ್ತು ಪವರ್ ಬಟನ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ಬಾಟಮ್ ನಲ್ಲಿ 3.5mm ನ ಆಡಿಯೋ ಜಾಕ್ ಮತ್ತು ಒಂದು ಮೈಕ್ರೋಫೋನ್, ಚಾರ್ಜಿಂಗ್ ಪೋರ್ಟ್ ಮತ್ತು ಸ್ಪೀಕರ್ ಅನ್ನ ನೋಡ್ಕೊಬಹುದು. ಇನ್ನು ಲೆಫ್ಟ್ ಅಲ್ಲಿ ಸಿಮ್ ಟ್ರೇ ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು 2 ಸಿಮ್, ಒಂದು ಮೆಮೊರಿ ಕಾರ್ಡ್ ಅನ್ನ ಹಾಕಬಹುದು. ಇನ್ನೇ ಒಂದು ಫೋನ್ ನ ಬ್ಯಾಕ್ ಸೈಡ್ ನಲ್ಲಿ ನೋಡೋದಾದ್ರೆ ನಮಗೆ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇಲ್ಲಿರೋದೆಲ್ಲ ಸುಮ್ಮನೆ ಕೊಟ್ಟಿರೋದು. ಇಲ್ಲಿ ನಾವು ಡುವಲ್ LED ಫ್ಲಾಶ್ ಅನ್ನ ನೋಡ್ಕೊಬಹುದು. ಇನ್ನು ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ಈ ಒಂದು ಡಿಸೈನ್, ಸೊ ಈ ಒಂದು ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ನೋಡಕ್ ಒಂಥರ ಡಿಸೈನ್ ಇದೆ, ಇಲ್ಲೊಂಥರ ಇದೆ. ಸೊ ಇದು ಪ್ಲಾಸ್ಟಿಕ್ ಬಿಲ್ಡ್ ಆಗಿದೆ. ಈ ಕೆಳಗಡೆ ಇನ್ಫಿನಿಕ್ಸ್ ನ ಬ್ರಾಂಡಿಂಗ್ ಅನ್ನ ನೋಡ್ಕೊಬಹುದು. ಇನ್ನೇ ಒಂದು ಫೋನ್ ನಲ್ಲಿ ಯೂಟ್ಯೂಬ್ ವಿಡಿಯೋ ಸಪೋರ್ಟ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 1080 ಪಿಕ್ಸೆಲ್ ವರೆಗೂ ನಾವು ವಿಡಿಯೋಸ್ ಅನ್ನ ಪ್ಲೇ ಮಾಡ್ಕೊಬಹುದು. ಸೊ ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನೇ ಒಂದು ಫೋನ್ ನಲ್ಲಿ ವ್ಯೂವಿಂಗ್ ಆಂಗಲ್ ಅಂತ ನೋಡೋದಾದ್ರೆ ಒಂದ್ ಮಟ್ಟಿಗೆ ಚೆನ್ನಾಗೇನೆ ಇದೆ. ಸೊ ನೀವು ಗ್ರೂಪ್ ಆಗಿ ವಿಡಿಯೋಸ್ ನೋಡ್ತೀರಾ ಅಂದ್ರೂ ಪರವಾಗಿಲ್ಲ, ಒಂದ್ ಮಟ್ಟಿಗೆ ನೋಡ್ಕೊಬಹುದು. ನೆಕ್ಸ್ಟ್ ಒಂದು ಸ್ಮಾರ್ಟ್ ಫೋನ್ ನೋಡೋದಾದ್ರೆ XOS 7.6 ನಲ್ಲಿ ವರ್ಕ್ ಆಗ್ತಿದೆ, Android 11 Go ಎಡಿಷನ್ ನ ಬೇಸ್ ಮೇಲೆ. ಹಾಗೂ ನೋಡೋದಾದ್ರೆ ಇದರಲ್ಲಿ ನಮಗೆ 2GB RAM ಅನ್ನು ಕೊಟ್ಟಿದ್ದಾರೆ ಹಾಗೂ 32GB ಇನ್ಬಿಲ್ಟ್ ಮೆಮೊರಿಯನ್ನು ಕೊಟ್ಟಿದ್ದಾರೆ. ನಾವು ಎಕ್ಸ್ಟ್ರಾ 2GB ವರ್ಚುವಲ್ RAM ಆಗು ಕೂಡ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 5 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಕ್ಯಾಮ್ರಾನ ನೋಡ್ಕೊಬಹುದು ಹಾಗೂ MediaTek ನ Helio A22 ನ ಪ್ರೊಸೆಸರ್ ಅನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಕಡಿಮೆ ಪ್ರೊಸೆಸರ್ ಅಂತಾನೆ ಹೇಳ್ಬಹುದು. ಹಾಗೂ 5000 mAh ನ ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಆರಾಮಾಗಿ ನಮಗೆ ಒಂದಿನ ಬರುತ್ತೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಿ ನನ್ನ ಒಂದು ಅನಿಸಿಕೆ ಏನು ಅಂತ ನೋಡೋದಾದ್ರೆ ಸ್ಮಾರ್ಟ್ ಫೋನ್ ಡಿಸೈನ್ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ, ಇಷ್ಟ ಆಯ್ತು. ಸೊ ನೀವು ಇಲ್ಲಿ ನೋಡ್ಕೊಬಹುದು, ಚೆನ್ನಾಗಿರೋ ಒಂದು ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೂ ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ನನ್ನ Mi 11 X Pro ಸ್ಮಾರ್ಟ್ ಫೋನಿಗೆ ಕಂಪೇರ್ ಮಾಡುವಾಗ ಸೇಮ್ ಅಷ್ಟು ದೊಡ್ಡ ಡಿಸ್ಪ್ಲೇನ ನಾವು ನೋಡ್ಕೊಬಹುದು. ಸೊ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಾಗಿದ್ರೆ ಅಥವಾ ವಿಡಿಯೋಸ್ ಅನ್ನ ನೋಡೋರಾಗಿದ್ರೆ ಸೊ ಒಂದು ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಲೋ ಲೈಟ್ ನಲ್ಲಿ ಮನೆ ಒಳಗೆ ಸೊ ಒಂಥರ ಬ್ಲರಿ ಫೋಟೋನ ತೆಗೆಯುತ್ತೆ. ಸೊ ಅಷ್ಟೇನೋ ನೋಡಕ್ ಚೆನ್ನಾಗಿಲ್ಲ, ಬಟ್ ಔಟ್ ಸೈಡ್ ಒಳ್ಳೆ ಬೆಳಕಿದ್ದಾಗ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. 5 ಮೆಗಾ ಪಿಕ್ಸೆಲ್ ಅಷ್ಟೇ ಕೊಟ್ಟಿದ್ದಾರೆ. ಒಂದು 8 ಮೆಗಾ ಪಿಕ್ಸೆಲ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬ್ಯಾಕ್ ಕ್ಯಾಮ್ರಾ ಅಂತ ನೋಡೋದಾದ್ರೆ ನಮಗೆ 8 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾನ ಕೊಟ್ಟಿದ್ದಾರೆ, ಸಿಂಗಲ್ ಕ್ಯಾಮ್ರಾ ಅನ್ಸುತ್ತೆ. ಸೊ ಇದನ್ನ ಬಿಟ್ಟು ಬೇರೆ ಏನು ಇಲ್ಲ. ಹಾಗೂ ಡುವಲ್ LED ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಫ್ರಂಟ್ ಕೂಡ ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ವಾಲಿಟಿ ಅಂತ ನೋಡೋದಾದ್ರೆ ಸೊ ಒಂದ್ ಮಟ್ಟಿಗೆ ಪರವಾಗಿಲ್ಲ ಅಂತಾನೆ ಹೇಳ್ಬಹುದು. ಚೆನ್ನಾಗಿರೋ ಒಂದು ಫೋಟೋಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಝೂಮ್ ಮಾಡಿ ನೋಡಿದಾಗ ಅಷ್ಟೇನು ಕ್ಲಾರಿಟಿ ಇರಲ್ಲ, ಸ್ವಲ್ಪ ಬ್ಲರ್ ಆಗಿರುತ್ತೆ. ಸೊ ಈ ಒಂದು ಬಜೆಟ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಫೋನ್ಸ್ ಅಲ್ಲೂ ಸೇಮ್ ಆಗಿ ಸಿಗುತ್ತೆ. ಆದ್ರೆ ಒಂದು 4 ವರ್ಷ ಹಿಂದೆ ನೋಡೋದಾದ್ರೆ ಬೇರೆ ಫೋನ್ಸ್ ಎಲ್ಲ ಬರ್ತಾ ಇತ್ತು ಸೇಮ್ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಎಲ್ಲ ಬರ್ತಾ ಇತ್ತು ಸೇಮ್ ಬಜೆಟ್ ನಲ್ಲಿ. ಈಗ ಅದನ್ನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದರ ಬಿಲ್ಡ್ ಕ್ವಾಲಿಟಿ ಅಂತ ನೋಡೋದಾದ್ರೆ ನನಗಂತೂ ಇಷ್ಟ ಆಯ್ತು. ಹಾಗೂ ಬ್ಯಾಕ್ ಡಿಸೈನ್ ಕೂಡ ಒಂಥರ ಚೆನ್ನಾಗಿದೆ. ಇನ್ನು ಇದು ತುಂಬಾ ಲೈಟ್ ವೇಟ್ ಆಗಿದೆ, ಹೆವಿ ಏನು ವೇಟ್ ಇಲ್ಲ. ಹಾಗೂ ಇದರಲ್ಲಿ 5000 mAh ನ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ದಿನ ಯೂಸ್ ಮಾಡ್ಕೊಬಹುದು. ಬ್ಯಾಟರಿ ಅಷ್ಟು ಸುಲಭವಾಗಿ ಖಾಲಿ ಆಗೋದಿಲ್ಲ. ಫೈನಲ್ ಆಗಿ ಇದ್ರ ಒಂದು ಪ್ರೈಸ್ ಅಂತ ನೋಡೋದಾದ್ರೆ 6,799 ರೂಪಾಯಿ ಅಂತ ಫ್ಲಿಪ್ಕಾರ್ಟ್ ನಲ್ಲಿ ಅವೈಲೇಬಲ್ ಇದೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ಸೊ ಸ್ಟೂಡೆಂಟ್ಸ್ ಗೆ, ಪೇರೆಂಟ್ಸ್ ಗೆ, ನಾರ್ಮಲ್ ಆಗಿ ಫೋನ್ ಅನ್ನ ಕಾಲಿಂಗ್ ಯೂಸ್ ಮಾಡೋರು, ಮಲ್ಟಿ ಮೀಡಿಯಾಗೋಸ್ಕರ ಯೂಸ್ ಮಾಡೋರು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಂದ್ರೆ ಈ ಒಂದು ಫೋನ್ ಅನ್ನ ತಗೊಬಹುದು. ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಅದನ್ನ ಬಿಟ್ಟು ನಾನು ಹೆವಿ ಟಾಸ್ಕ್ ಎಲ್ಲ ಮಾಡ್ತೀನಿ ಅಂದ್ರೆ ಅದಕ್ಕೆ ಈ ಒಂದು ಫೋನ್ ಸೆಟ್ ಆಗಲ್ಲ. ಸೊ ಈ ಒಂದು ಫೋನ್ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.